ಸರ್ ನಿನ್ನೆ ಘಟನೆ ನಂತರ ಯಡಿಯೂರಪ್ಪನವರು ಕೂಡ ಕರೆ ಮಾಡಿ ನಿಮ್ಮ ಜೊತೆ ಮಾತಾಡಿದ್ದಾರೆ. ಇವತ್ತು ಮನೆಗೆ ಕರೆಸ್ಕೊಂಡು ಮಾತಾಡಿದ್ದಾರೆ ಸರ್. ಏನ್ ಮಾತುಕತೆ ಆಗಿದೆ? ಏನಿಲ್ಲ, ನನಗೆ ನಿರಂತರವಾಗಿ ನಾನು ನಮ್ಮ ನಾಯಕರಾದಂಥ ಯಡಿಯೂರಪ್ಪ ಅವರು ಮತ್ತು ವಿಜೇಂದ್ರ ಅವರು ಕೂಡ ಲೋಕಸಭಾ ಸ್ಥಾನ ಅಭ್ಯರ್ಥಿ ಘೋಷಣೆ ಆದಮೇಲೆ ನಾನು ಒಂದು 2-3 ದಿನ ಸಹಜವಾಗಿ ಸ್ವಲ್ಪ ಬೇಜಾರು ಇದ್ದೇ ಇರ್ತದೆ. ಹಂಗಂತೇಳಿ ನಾನು ಮನೇಲಿ ಕೂತ್ಕೊಂಡಲ್ಲ, ನನ್ನ ನಿತ್ಯ ಕೆಲಸ ಕಾರ್ಯಗಳೆಲ್ಲ ಓಡಾಡ್ತಾ ಇದ್ವಿ. ಸೊ ಅದ್ರ ಬಗ್ಗೆ ಯಾಕಂದರೆ ಇವರು ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡಿದ್ರು ನಮ್ಮ ಪರವಾಗಿ. ಅದು ವರಿಷ್ಠ ತೀರ್ಮಾನವನ್ನು ತಗೊಂಡಾದ್ಮೇಲೆ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಗೆ ನಾವು ಕೆಲಸ ಮಾಡುವಂಥವ್ರು. ಯಾಕಂದರೆ 45 ವರ್ಷ ನಾನು ಪಕ್ಷದಲ್ಲಿ ಕೆಲಸ ಮಾಡಿ ಎಂಥ ಸಂದರ್ಭದಲ್ಲೂ ನಾನು ಪಕ್ಷದ ವಿರುದ್ಧವಾಗೂ ಮಾತಾಡಿಲ್ಲ. ಪಕ್ಷದ ನಾಯಕತ್ವದ ಬಗ್ಗೆನೂ ಎಲ್ಲೋ ಅಲ್ಲಿ ಇಲ್ಲಿ ಕೆಲವರಿಗೆ ನಾನು ನೇರವಾಗಿ ಮಾತಾಡೋದು ಬಿಟ್ರೆ ಕನಸು ಮನಸ್ಸಲ್ಲೂ ಅದ್ರ ಯೋಚನೆ ಮಾಡಿಲ್ಲ. ಆದರೆ ಯಾರು ಲೋಕಸಭಾ ಅಭ್ಯರ್ಥಿ ಆಗಿದ್ದಾರೆ ಅವರ ವರ್ತನೆಗಳನ್ನು ಸ್ವಲ್ಪ ಸರಿ ಮಾಡ್ಕೊಬೇಕು ಅಂತಕ್ಕಂಥದ್ದು ವಿವರವಾಗಿ ಹೇಳಿದ್ದೀನಿ ನಾನು ಯಡಿಯೂರಪ್ಪ ಅವ್ರಿಗೆ. ಇವತ್ತು ಕೂಡ ನಾಮಪತ್ರ ಸಲ್ಲಿಸವ್ರೆ, ಅದರಲ್ಲಿ ನನಗೂ ಮಾಹಿತಿ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ JDS ನಮ್ಮ ಕೃಷ್ಣಪ್ಪ ಅವ್ರನ್ನ ಕರ್ಕೊಂಡು ಹೋಗವ್ರೆ, ಡಾಕ್ಟರ್ ಶ್ರೀನಿವಾಸ ಮೂರ್ತಿ ನೆಲಮಂಗಲದಿಂದ ಹೋಗವ್ರೆ, MTV ಮತ್ತು ಧೀರಜ್ ಇಷ್ಟೇ ಜನ ಹೋಗಿರೋದು. ಅಟ್ಲೀಸ್ಟ್ ನಮಗೆ ಸಾಂಕೇತಿಕವಾಗಿ ಆಗ್ತೀವಿ ಅಂತ ಆದರೂ ಕೂಡ ಸೌಜನ್ಯಕ್ಕೂ ಕೂಡ ಅಭ್ಯರ್ಥಿ ಹೇಳಲಿಲ್ಲ, ನಮ್ಗೆ ಅದು ಕೂಡ ಹೇಳಲಿಲ್ಲ. ಬಟ್ ಅದು ಈ ಥರ ಆದಾಗ ನಮ್ಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಇರ್ಸುಮೂರ್ಸ್ ಆಗ್ತದೆ ನಮ್ಗೆ ಅದನ್ನು. ಸೊ ನಿನ್ನೆ ಕೂಡ ನಡೆದಂಥ ಘಟನೆ ಬಗ್ಗೆ ಬೆಳಗ್ಗೆ ಮಾಧ್ಯಮದವ್ರ ಮನೆಗೆ ಬಂದಾಗ ಹೇಳಿದ್ದೀನಿ ನಾನು. ನಿನ್ನೆ ಅವ್ರ ಮನೆಗೆ ಬರ್ತಾರೆ ಅಂತ ಹೇಳಿ ಯಾವುದೇ ಮಾಹಿತಿ ನನಗೇನಿರಲಿಲ್ಲ. ಆದರೆ ಮಾಧ್ಯಮದವ್ರಿಗೆ ಹೇಳಿ ಫೋನ್ ಮಾಡಿ ಅಲ್ಲಿ ಹೋಗ್ತಾ ಇದ್ದೀನಿ ಅಂತ ಕರ್ಸ್ಕೊಳ್ಳೋಂಥ ಅವಶ್ಯಕತೆ ಕೂಡ ಇರಲಿಲ್ಲ. ಅದಕ್ಕೆ ಬೆಳಗ್ಗೆ ನಾನು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೀನಿ. ಚುನಾವಣೆ ಗೆಲ್ಲೋ ನಿಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡಬೇಕೆ ಹೊರತು ನಾನೇನು ಸ್ಟೇಟ್ಮೆಂಟ್ ಕೊಟ್ಟೆ, ಏನು ಪ್ರಚಾರ ಕೊಟ್ಟೆ, ಜನ ಯಾರು ಕೂಡ ಭಾಳ ಪದೇ ಪದೇ ಅದೇ ಆಯಿತು ಅಂತಂದರೆ ಯಾರು ಗಣನೆಗೆ ತಗೊಳಕ್ಕೆ ಹೋಗಲ್ಲ. ನಮ್ಮ ಯಲಾಂಗದ ಸಿಸ್ಟಮ್ಮೇ ಬೇರೆ ಐತೆ. ನಾವು ಕೇವಲ ಚುನಾವಣೆ ಕೆಲಸ ಮಾಡೋಂತಾರಲ್ಲ, ನಿರಂತರವಾಗಿ ಜನಗಳ ಸಂಪರ್ಕದಲ್ಲಿ ಇರ್ತಕ್ಕಂಥವ್ರು. ಇವತ್ತು ನನ್ನ ಪ್ರಮುಖ ಕಾರ್ಯಕರ್ತರದ್ದು 60 ಜನ ಸಭೆ ಕರೆದಿದ್ದೀನಿ. ನಾಳೆ ಅಮಿತ್ ಶಾ ಅವ್ರ ಪ್ರೋಗ್ರಾಮ್ ಐತೆ. ನಾಳೆ ಎಲ್ಲ ಶಕ್ತಿ ಕೇಂದ್ರ ಪ್ರಮುಖರು ಮೇಲ್ಪಟ್ಟವರೆಲ್ಲ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ನಾಳೆ ಪೂರ್ಣವಾಗಿ ಅಲ್ಲೇ ಇರ್ತೀವಿ. ಅದಾದ್ಮೇಲೆ ನಾವು ಸ್ಟ್ರಾಟಜಿಯನ್ನು ಮಾಡ್ತೀವಿ. ಯಲಾಂಗದಲ್ಲಿ ಬಿಜೆಪಿ ಬಹಳ ಭದ್ರವಾಗಿರ್ತಕ್ಕಂಥದ್ದು, ಯಾವುದೇ ವ್ಯಕ್ತಿ ಮೇಲೆ ಆಧಾರ ಆಗಿರ್ತಕ್ಕಂಥದ್ದಲ್ಲ. ಸೊ ನಮ್ಗೆ ಯಡಿಯೂರಪ್ಪ ಅವರು ಕೂಡ ಪಕ್ಷದ ಪರವಾಗಿ ನೀನು ಓಡಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ಯಾವತ್ತೂ ಕೂಡ ಯಡಿಯೂರಪ್ಪ ಅವ್ರ ಮಾತನ್ನು ಅಲ್ಲಗೆಳ್ದವನಲ್ಲ. ನಾನು ಎಂಥ ಸಂದರ್ಭದಲ್ಲೂ ಕೂಡ ಮಾತಾಡಿದ್ದೇನೆ ಹೊರತು ಅಂತಿಮವಾಗಿ ಅವ್ರು ಏನು ಹೇಳಿರ್ತಾರೋ ಆ ಪರವಾಗಿ ನಾವು ಕೆಲಸವನ್ನು ಮಾಡ್ಕೊಂಡು ಹೋಗಿದ್ದೀನಿ. ಸೊ ನನ್ನ ಪಕ್ಷದ ಪರವಾಗಿ ಕೆಲಸವನ್ನು ನಾನು ಮಾಡ್ತೀನಿ. ಒಂದಂತೂ ಸ್ಪಷ್ಟವಾಗಿರಲಿ, ನಾನು ನರೇಂದ್ರ ಮೋದಿ ಅವರ ಹೆಸರನ್ನು ಹೇಳ್ಕೊಂಡೇ ಓಟ್ ಕೇಳುವಂಥದ್ದು, ಪಕ್ಷದ ಚಿಹ್ನೆ ಹೆಸರು ಹೇಳ್ಕೊಂಡೇ ನಾನು ಓಟ್ ಕೇಳುವಂಥದ್ದು. ಬೇರೆ ಯಾವುದೇ ಅಭ್ಯರ್ಥಿ ಹೆಸರಾಗಲಿ ಅವೆಲ್ಲ ನಮಗೆ ಸೆಕೆಂಡ್ರಿ, ನಮಗೆಲ್ಲ ಕೂಡ. ಸೊ ಆ ದೃಷ್ಟಿಯಿಂದ ಯಡಿಯೂರಪ್ಪ ಅವ್ರಿಗೂ ಕೂಡ ನಾನು ಭರವಸೆಯನ್ನು ಕೊಟ್ಟು ಬಂದಿದ್ದೀನಿ. ನಾನು ಅಮಿತ್ ಶಾ ಅವರ ಸಭೆಯಲ್ಲೂ ಕೂಡ ಅಭ್ಯರ್ಥಿಯ ವರ್ತನೆಗಳ ಬಗ್ಗೆ ಅದನ್ನ ಗಮನ ಖಂಡಿತವಾಗೂ ನನಗೇನಾದರೂ ಕರೆದು ಕೇಳಿದ್ರೆ ವರ್ತನೆ ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂದರೆ ಸಮಸ್ಯೆ ಆಗ್ತದೆ. ಬಿಜೆಪಿ ಗೆದ್ದಿರ್ತಕ್ಕಂಥ ಕ್ಷೇತ್ರ ಕಳ್ಕೊಳ್ಳೋದಕ್ಕೆ ನಾವು ಇಷ್ಟಪಡೋದೇ ಇಲ್ಲ. ನೋಡಿ, ಇವತ್ತು ರಾಜ್ಯ ವಹ್ನಿ ಕುಲದ ಪದಾಧಿಕಾರಿಗಳು ಪ್ರೆಸ್ ಮೀಟ್ ಮಾಡಿ ಸುಧಾಕರ್ರನ್ನು ಸೋಲಿಸಬೇಕು ಅಂತಕ್ಕಂಥ ಕರೆಯನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ, ಮಧ್ಯಾಹ್ನ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ JDS ಜಿಲ್ಲಾಧ್ಯಕ್ಷರು, ಮಾಜಿ ಶಾಸಕರೆಲ್ಲ ಕೂಡ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಅವರೆಲ್ಲ ಕೂಡ ನಾನು ಅವ್ರ ಜೊತೆಯಲ್ಲಿ ಮಾತುಕತೆ ಮಾಡಿ ಇಟ್ಕೊಂಡಂಥವ್ರು. ಸೊ ಅದಕ್ಕೆ ನೀವು ಸ್ವಲ್ಪ ಆ ಥರ ಯಾರ್ಯಾರು ಹೋಗ್ತಾರೋ ಅಭ್ಯರ್ಥಿಗಳು ಅವ್ರನ್ನೆಲ್ಲ ಹೋಗಿ ಮನವೊಲಿಸಿ ಅವ್ರನ್ನ ಉಳಿಸ್ಕೊಳ್ಳೋಂಥ ಕೆಲಸ ಮಾಡಬೇಕು. ಇಲ್ಲಾಂದರೆ ಪ್ರತಿನಿತ್ಯ ಕೂಡ ನೆಗೆಟಿವ್ ಆಯಿತು ಅಂತಂದರೆ ಗೆಲ್ಲೋದು ಭಾಳ ಕಷ್ಟ ಆಗ್ತದೆ, ಕಠಿಣ ಆಗ್ತದೆ. ಸೊ ಜವಾಬ್ದಾರಿ ನಮಗಿಂತಲೂ ಕೂಡ ಅಭ್ಯರ್ಥಿದು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರ್ತದೆ. ಸೊ ಅವರ ಕೆಲವು ಬಿಮ್ಮು ಹಿಂದಿನ ಮಂತ್ರಿ ಆಗಿದ್ದಾಗಿದ್ದಂಥ ಕೆಲವು ವರ್ತನೆಗಳೇನಿತ್ತು ಅವೆಲ್ಲವನ್ನ ಬದಲಾವಣೆ ಮಾಡಿಕೊಂಡ್ರೆ ಗೆಲ್ಲೋದು ಸುಲಭ ಆಗ್ತದೆ. ಇದನ್ನೆಲ್ಲ ಅಮಿತ್ ಶಾ ಗಮನಕ್ಕೂ ತರ್ತೀರಾ? ಖಂಡಿತ ತರ್ತೀನಿ. ನಾನು ನಮ್ಮ ಪಕ್ಷದ ವಿಚಾರವನ್ನ ನಮ್ಮ ವರಿಷ್ಠರು ಕೇಳಿದಾಗ ನಾನು ಮುಚ್ಚುಮರೆ ಮಾಡೋದಿಲ್ಲ, ನೇರವಾಗಿ ಹೇಳ್ತೀನಿ. ನಾನು ಅವರೇನಾದರೂ ಅದು ವರ್ತನೆಯನ್ನ ಬದಲಾಯಿಸ್ಕೊಂಡಿಲ್ಲ ಅಂತಂದ್ರೆ ಸೋಲು ಗೆಲುವ ಜವಾಬ್ದಾರಿನ ಅವರೇ ಹೊರಬೇಕಾಗ್ತದೆ, ನಮ್ಮ ಮೇಲೆ ಹಾಕೋದು ಬೇಡ. ಅಯ್ಯೋ ಸ್ವಾಮಿ, ನನ್ನ ಪಾರ್ಟಿ ಮೀಟಿಂಗ್, ನಾನು ಖಂಡಿತವಾಗೂ ಹೋಗ್ತೀನಿ. ಈಗಲೂ ಕೂಡ ರೈತ ಮೋರ್ಚಾ ಕಾರ್ಯಕಾರಿಣಿ ಇತ್ತು, ಅದನ್ನ ಮಾತಾಡಿಸ್ಬಿಟ್ಟೆ ಬಂದಿದ್ದು ನಾನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.